ಕೆಲಸ ಸೂಟಿ ಅಲ್ರಿ ಮಂಗಳವಾರ ವಾರ ಏನೋ ಒಂದು 4 ಸಿಕ್ಕ್ರೆ ಪಲ್ಯ ಕೊಡ್ತಿತ್ತು. ಏನು ಹಚ್ಚಕತ್ತೀರಿ ಅದು? ಹಿಟ್ಟು ಗೋಧಿ ಹಿಟ್ಟು ಹಚ್ತಾರೆ. ಅದಕ್ಕೆ ಹಚ್ಚಿ ಒಳಗೆ ಹಾಕಿಬಿಡೋದು ಅಷ್ಟೇನಾ? ಒಳಗೆ ಬಿಟ್ಟು ಬಿಡೋದು. ನಮ್ಗೆ ತಂದ್ರೆ ಜಗತ್ತೈತ್ರಿ ಅದು ಚಕ್ಕೊಂಬಿಡೋದು. ಬಾಯಿಗೆ ಹೋಗಿ ಸಿಕ್ಕಂತಾನ. ಸಿಗ್ತಾವ ಒಂದು 10-20 ಮೀನುಗಳು ಸಿಗ್ತಾವ ಸರ. ಗಲಾಟೆ ಇರ್ಬಾರ್ದು ಅದಲ್ಲಣ್ಣ? ಗಲಾಟೆ ಇರಬಾರ್ದು, ನಮ್ಮ ಮನೆ ಬಾರ. ಏನು ಮಾಡ್ತೀರಿ ಇವು ಮೀನುಗಳು ತಗೊಂಡು? ಪಲ್ಯ ಮನೆಗೆ ಮಾಡಕ್ಕೆ ಅಣ್ಣ? ಎಷ್ಟು ವರ್ಷ ಇತ್ತು ಹಿಂಗೆ ಹಿಡಿಯಕತ್ತಿ ನಿಮ್ಗೆ ಅಭ್ಯಾಸ ಆಗಿದ್ದು? ನಾವು ಕಾಯಿ ಹಿಡಿಯಲ್ರಿ. ಸಣ್ಣ ಹುಡುಗದಾಗಿಂದ ಮಾಡ್ತಿದ್ದೀರೇನು? ಸುಮ್ಮನೆ ಖಾಲಿ ಇದ್ದಾಗಿದ್ದ. ಅಲ್ಲ, ನಿಮಗೆ ಅಭ್ಯಾಸ ಆಗಿದ್ದು ಎಷ್ಟು ವರ್ಷ ಆಯ್ತು? ಈಗ ಒಂದು 2-3 ವರ್ಷ ಆಯ್ತು. ಮತ್ತು ನಿಮ್ಗೆ ಹೆಂಗೆ ಗೊತ್ತಾಯ್ತು ಇದು ಹಿಂಗೆ ಹಿಡಿಯೋದು ಹೆಂಗೆ ಕಲ್ತಿರಿ? ನೋಡಿ ಕಲ್ತಿರೇನು ಎಲ್ಲ? ನಾವು ನೋಡಿರಿ. ಮೀನಾಗ ಏನು ಮಾಡ್ತೀರಣ್ಣ? ಮೀನು ಸಾರು ಮಾಡ್ತೀವಿ, ಇಲ್ಲಾಂದ್ರೆ ಫ್ರೈ ಮಾಡ್ತೀವಿ. ಸಣ್ಣ ಇವ ಟೇಸ್ಟ್ ಇರುತ್ತೆ ನನಗೆ. ಎಳೆ ಮೀನುಗಳು ಚೆನ್ನಾಗಿ ಬಲ್ತಿದ್ದ ಮೀನು ಅಂದ್ರೆ ಗಬಗ ಬತ್ತಿಂದ ಎದ್ದು ಬಿಡ್ತೀವಿ, ಮಜಾ ಬರಲ್ರಿ ಅದು. ಎಳೆ ಮೀನುಗಳು ಚೆನ್ನಾಗಿ ಅಂತಾರೆ. ಅದ ನೋಡ್ರಿ ತಗ ತೋರ್ಸೋಣ. ಇನ್ನ ಎಷ್ಟೊತ್ತಾದ ಮಾಡಿ ಸಾಯ್ತೇವೆ ನಾವು? ದೊಡ್ಡ ಹಿಡಿದಿರಲ್ಲ ಎಲ್ಲ ಜೀವ ಅದಾವ. ನೀರ ಬಿಟ್ಟಿದ್ದಕ್ಕೆ ಜೀವಂತ ಅದಾವು. ಇಲ್ಲ ಅನ್ಸತ್ತು ಹೋಗ್ಬಿಡ್ತೇವೆ. ಆಡಕ್ಕಂತೂ ಆಡ್ತಾವ, ಆಡಲಿಲ್ಲ. ಅಷ್ಟು ಸಣ್ಣದಕ್ಕೆ ಎಲ್ಲ ಸಿಕ್ಬಿಡ್ತಾವ ನಾವು. ಈ ಆ ಟೈಮಿಗೆ ಚೆನ್ನಾಗಣ ಮೀನು ಹಿಡಿಯೋಕೆ? ಬೆಳಿಗ್ಗೆ ಟೈಮ ಸಾಯಂಕಾಲ ಇನ್ನು ಮೇಲೆ ಚಲೋ ರೀ ಆಟ. ಇವಾಗ ಸಾಯಂಕಾಲ ಮೀನುಗಳು ಒಂದು ಜಗ್ಗಿದಂಗೆ ಆಯ್ತಲ್ಲ ಅಣ್ಣ ಮೀನು? ಇಲ್ಲಪ್ಪ, ಇಲ್ಲಿ ಸಿಗ್ತಾವ ನೋಡಿ ಅಂಗಡಿಯಾಗ. ಅಪ್ಪ ಇಲ್ಲಿ ಸಿಗ್ತಾವ ನೋಡಿ ಮನೆಗೆ. ನಮ್ಮ ಹಿಟ್ಟು ಎಷ್ಟಾಯ್ತು ಈಗ? ಇದು ಕಲಸ್ ಹೋಗ್ತಾರೆ. ಯಾವ್ದು ಗೋಧಿ ಹಿಟ್ಟು ಅಣ್ಣ? ಅದಕ್ಕೆ ಗೋಧಿ ಹಿಟ್ಟು ಮತ್ತೇನೇನು ಹಚ್ಬೋದು? ಒಂದು ಸ್ವಲ್ಪ ಉಪ್ಪು ರೀ. ಒಂದು ಸ್ವಲ್ಪ ಉಪ್ಪು, ಗೋಧಿ ಹಿಟ್ಟು ಹಚ್ಚಿ ಅಷ್ಟ ಗಟ್ಟಿ. ಬ್ಯಾಸಿಗೆ ನೀರು ಕಡಿಮೆ ಆಗಿಬಿಟ್ಟಿರ್ತಾವಲ್ಲ ಅಣ್ಣ ಅಲ್ಲ? ಇಲ್ರಿ, ಕಾಯಂ ಇಷ್ಟ ರೀ. ಆಗ ಈಗ ಒಟ್ಟು ನೀರು ಇರೋಂಗಿಲ್ಲ. ಒಟ್ಟು ಯಾವಾಗ 24 ಅವರ್ಸ್ ನೀರು, ವರ್ಷ ಪೂರ್ತಿ ನೀರು ಇರ್ತೈತೆ. ಕಂಟಿನ್ಯೂ ಬ್ಯಾಸಿಗೆ ಮಳೆಗಾಲ ಯಾವಾಗ ತುದಿಗೆ ಬರ್ತಾವಣ್ಣ. ಇಲ್ಲಿ ಆಡ್ತಾವ್ರಿ, ಆಡೋವಲ್ಲೂರಿ ಒಟ್ಟು. ಲಕ್ರಿ ಅದು ನಮ್ಗೆ. ಸಿಗ್ತಾವ, ಇಲ್ಲಾಂದ್ರೆ ಇಲ್ಲ. ಸಿಕ್ಕರೆ ಶಿಕಾರಿ, ಇಲ್ಲಾಂದ್ರೆ ಭಿಕಾರಿ ಇಲ್ಲ ಆಟ. ಪ್ರಯತ್ನ ಮಾಡಮಲ್ಲ, ಸಿಕ್ಕರೆ ಸಿಗ್ಬೋದು, ಇಲ್ಲಾಂದ್ರೆ ಇಲ್ಲ. ಅಂತ ಹೇಳ್ತೀನಿ ನಾಳೆ ನಿನಗೆ, ಕೊಟ್ಟೋಗ್ತೀನಿ ನಾನು. ಎಷ್ಟು ವರ್ಷ ಆಯ್ತು ಹಿಂಗೆ ಮೀನು ಹಿಡಿಯಕತ್ತೆ? ನಾನು ಸೋಮತ್ಲಿಂತ ಬಂದಿದ್ದೆ. ಹಾಂ, ನಾನು ಹಂಗೆ ಬಂದಿದ್ರೆ ಊರ್ಲಿಂತ. ಅಂದ್ರೆ ಇಲ್ಲೇ ನಮ್ಮ ಸಂಬಂಧಿಕರ ಮನೆಗೆ ಬಂದಿದ್ರು. ಇಲ್ಲಿ ಮದುವೆಗೆ? ಹಾಸ್ಪಿಟಲ್ಗೆ ಬಂದಿದ್ರು. ಮೀನು ನೋಡೋದು ಎಷ್ಟು ದಿನ ಆಯ್ತು ನಿಮ್ಗೆ ಅಭ್ಯಾಸ ಆಗಿ?
ಮೀನು ಹಿಡಿದು ಹಾಂ ಭಾಳ ವರ್ಷ ಆಯ್ತಾ ಮೀನು ಹಿಡಿದು ಕಲ್ತ? ಹೇಳ್ರಿ ಹಂಗೆ ಟೈಮ್ ಪಾಸ್ ಬೇಕಂದ್ರೆ ಮಣ್ಣು ಹಿಡಿದಿನಿ. ಏನು ಮಾಡ್ರಿ ಮೀನು ಹಿಡ್ಕೊಂಡು ಹೋಗಿ? ಮೀನು ಮಾಡೋದು ತಿನ್ನೋದ್ರಿ. ತಿಂತ ಹಿಡಿದು ನೋಡ್ರಿ. ಯಾವ ಮೀನಿದೆ ಗೊತ್ತಿಲ್ಲ ಸರ್. ಹಿಡಿದು ಅಷ್ಟೇ. ಎಷ್ಟು ಹಿಡಿದಿದ್ದು ನಿನ್ನೆ? ಒಂದು 2 ದಿನ ಹಿಂದೆ ಹಿಡಿದು. ಸಪ್ಪ ನೋಡ್ಕೊಂತಿರೋದು. ಹಾಂ ನಾಯಿ ಹಿಡ್ರಿ. ಹಿಟ್ಟು ಹಿಡ್ಕೊಂಡು ತಿನ್ನಕ್ಕೆ ಹೋಗ್ತಾವ? ಅಯ್ಯೋ, ನಮ್ಗಿಂತ ಬುದ್ಧಿವಂತ ಅದಾವಲ್ಲ ಅವು ಮೀನು ಅದಾವ ಅಂತ ಬಂದಂಗೆ ಕಾಣದವಣ. ಹಾಂ ಆ ಚೀಲದಾಗ ಮೀನು ತುಂಬ್ಕೊಂಡವ ಅನ್ಕೊಂಡಾರ. ಇರಲಿ, ಕಾಮೆಂಟ್ ಇರ್ತೈತೆ. ಏನು ಹಿಟ್ಟು ತಗೊಂಡು ಹೋಯ್ತ ನಾಯಿ? ಮೀನು ಅದಾವ ಅಂತ ಹಿಡ್ಕೊಂಡು ಹೋಯ್ತಾನಲ್ಲ? ಇಷ್ಟೊತ್ತಿಗೆ ಫಿಶ್ ಮೀನುಗಳು ತಿಂದು ಹೋಗ್ಬಿಟ್ಟಿರ್ತಾವ ಅದನ್ನ. ಬೆಳಿಗ್ಗೆ ಎಷ್ಟು ಗಂಟೆ ತೆಗಿತಾರಣ್ಣ? ಬೆಳಿಗ್ಗೆ ಎಷ್ಟು ಗಂಟೆ ತೆಗಿತಾರಣ್ಣ ಗುಡ್ಡನ? ಗೇಟ್ ಹಾಕ್ಯಾರೇನಣ್ಣ ಅಲ್ಲಿ ಒಳಗೆ ಹೋಗಕ್ಕೆ? ಖುಲ್ಲ ಇರ್ತದೆ. ಮಲ್ಕ ಸಣ್ಣದು ಬೇಷ ದೊಡ್ಡದು ಬೇಷಣ? ಗಾಳಗಳು ಹಾಕ್ತಿರಲ್ಲ, ಅವು ಸಣ್ಣದಿರ್ಬೇಕಾ ದೊಡ್ಡದಿರ್ಬೇಕ? ಎರಡು ಸೇಮ್. ಹಾಂ ಹಾಂ ದಡ್ದಾಗ ಜಾಸ್ತಿ ಇರ್ತಾವಣ್ಣ, ಸೆಂಟ್ರದಾಗ ಇರ್ತಾವ? ಹ್ಞೂ ಯಾವ ಜಾತಿನ ಮೀನು ಸಿಗ್ತಾವಣ್ಣ ಇಲ್ಲಿ? ಹಾಂ ಹಾಂ ಮೀನು ತಿನ್ನಕ್ಕೆ ಯಾವ್ದು ಚೆನ್ನಾಗಿ? ಯಾವ್ದು? ಹ್ಞೂ ಯಾವ ಮೀನು ಚೆನ್ನಾಗಣ್ಣ ತಿನ್ನಕ್ಕೆ? ಪರ್ಕಿನ? ಹ್ಞೂ ಮೀನಿನ ಸಾರು ಜಾಸ್ತಿ ಮಾಡ್ಕೊಂತಾರಣ್ಣ? ಪಲ್ಯ ಮೀನಕ್ಕಿಂತ ಸಾರು ಬಾರಿ. ಮೀನಿನ ಸಾರು ಇದು ಕೊಂಚೆಯನ್ನು ಖಾರ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿ ನಿಮ್ಮ ಬ್ಯಾಗ ಹುಷಾರ ಹಂಗೆ ಹೋಯ್ತಾವ. ಈ ಕೊಕ್ಕರೆ ಕೂಡ ಇಟ್ಕೊಂಡು ತಿನ್ನಕತ್ತ ನೋಡೋಣ. ಕೊಕ್ಕರೆ ಐತದ
ಕಿಲೋ ಮೇಲೆ ಅದಾವ 10 ಕಿಲೋ ಮೇಲೆ ಅದ. ಆದ್ರೆ ಆಡಲ್ಲ ರೀ ದಂಡಿಗೆ. ದೊಡ್ಡ ಮೀನುಗಳು ದಂಡಿಗೆ ಬರಲ್ಲ ಅಣ್ಣ, ಕಮ್ಮಿ. ಅವು ಸೆಂಟ್ರದಾಗ ಜಾಸ್ತಿ ಇರ್ತಾವೆ. ಇವು ಸಣ್ಣ ಸಣ್ಣವೇ ಬರ್ತಾವೆ. ನೀವು ಸೆಂಟ್ರ್ ಹೋಗೋದಿಲ್ಲ ನೀವು. ಇದೇ ವಾರ ಕಮ್ಮಿ ರೀ. ಇದು ಏನು ಜಾಗ ಕುಲ್ಲ ಇರಂಗಿಲ್ಲ ರೀ ಮಂಗ್ಳಾರ್ಕೊಂಡು. ಯಾಕ್ರೆ? ಅಷ್ಟು ಪ್ಯಾಕ್ ಇರ್ತೈತೆ ರೀ ಮೀನು ಹಿಡಿಯೋರು. ಬಿಸಿಲು ಅಂತಂದಂಗೆ. ರಸಲ್ರಿ.